ಹಾಯ್ ಅಕ್ಕ, ಏನು ಮಾಡತ್ತೆ ಸಂಡೇ ಸ್ಪೆಷಲ್? ನಾ ಇವತ್ತು ಸಂಡೇ ಸ್ಪೆಷಲ್ ರವಾ ಇಡ್ಲಿ ಮಾಡತ್ತೀನಿ. ದಿಢೀರಾಗಿ ಮಾಡುವಂಥ ಇಡ್ಲಿ ಇವು. ದಿಢೀರ್ ಇಡ್ಲಿ ಅವು ಹೆಂಗೆ ಮಾಡ್ತೀವ? ಏನಿಲ್ಲ, ಮನ್ಯಾಗ ಒಂದು ಸ್ವಲ್ಪ ಮೊಸರು ಇಲ್ಲ ಮಜ್ಜಿಗೆ ಇದ್ರೆ ಸಾಕು, ಈ ಇಡ್ಲಿ ಪಟ್ ಅಂತ ರೆಡಿ ಆಕ್ಕವು. ಹೌದಾ? ಬಾ ಹೇಳ್ಕೊಡ್ಲಿ. ಹಾಂ, ಹೇಳ್ಕೊಡು. ಬಿಳಿ ರವೆ ತೊಗೊಂಡು ಅದಕ್ಕೆ ಒಂದು ಚಮಚ ಎಣ್ಣೆ ಹಾಕ್ಕೊಂಡು ಹುರ್ಕೋಬೇಕು. ಅದನ್ನು ಫಸ್ಟ್ ಹುರ್ಕೊಳ್ಳೋದಾದ್ಮೇಲೆ ಅದನ್ನು 5 ನಿಮಿಷ ಆರಾಕ್ಬಿಟ್ಟು ಮಜ್ಜಿಗೆ ಒಳಗೆ ಹಾಕೋಬೇಕು. ಹಾಕ್ಕೊಂಡು ಅದನ್ನು ಮಜ್ಜಿಗೆ ಒಳಗೆ ಕಲಿಸ್ಕೋಬೇಕು. ಆಮೇಲೆ ಒಂದು ಚಮಚೆ ಸೋಡಾ ಹಾಕೋಬೇಕು, ಒಂದು ಅರ್ಧ ಚಮಚೆ ಸಕ್ಕರೆ ಹಾಕ್ಕೋಬೇಕು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕ್ಕೊಂಡು ಮತ್ತು ಅದನ್ನು ಏನು ಮಾಡಬೇಕು, ಸ್ವಲ್ಪ ಕಲಿಸ್ಕೋಬೇಕು. ಆಮೇಲೆ ನೀರು ಹಾಕ್ಕೊಂಡು ಮತ್ತಟ್ಟು ಕಲಿಸ್ಕೊರಿ. ಮಜ್ಜಿಗೆ ಕಡಿಮೆ ಅನಿಸಿದ್ವು ಅಂದ್ರೆ ಸ್ವಲ್ಪ ಮೊಸರು ಹಾಕೋರಿ. ಆಮೇಲೆ ಕೊತ್ತಂಬರಿ ಸಣ್ಣಂಗೆ ಹೆಚ್ಚಿ ಅದರೊಳಗೆ ಹಾಕ್ಕೋಬೇಕು. ಹಾಕ್ಕೊಂಡು ಕಲಿಸಿ ಒಂದು 10 ನಿಮಿಷ ಅದನ್ನು ನೆನೆಯಾಕೆ ಬಿಡಬೇಕು. ಈಗ ಇಡ್ಲಿ ಪಾತ್ರೆ ಇಟ್ಕೊಂಡು ಅದಕ್ಕೆ 2 ಗ್ಲಾಸ್ ನೀರು ಹಾಕೋರಿ. ಅದಕ್ಕೆ ಒಂದು ಹೆಚ್ಚಿದ ನಿಂಬೆ. ಆಮೇಲೆ ಇಡ್ಲಿ ಪ್ಲೇಟಿಗೆ ಎಣ್ಣೆ ಹಚ್ಕೋಬೇಕು. 4 ಪ್ಲೇಟಿಗೂ ಹಾಕ್ಕೊಂಡು ಕೈಲಿ ಅದನ್ನು ಸವರ್ಕೊಂಡು ಏನು ಕಲಸಿಟ್ಟಿದ್ದು ಇಡ್ಲಿ ಮಿಶ್ರಣ ಐತಲ್ಲ ಅದನ್ನು ಅದಕ್ಕೆ ಹಾಕೋಬೇಕು. ಒಂದೊಂದು ಚಮಚ ಹಾಕೋರಿ. ಹಾಕ್ಕೊಂಡು ಇಡ್ಲಿ ಪಾತ್ರೆ ಒಳಗೆ ಒಂದೊಂದಾಗಿ ಇಡ್ರಿ. ಅದನ್ನು ಇಟ್ಟು ಒಂದು ಅರ್ಧನ ಮುಚ್ಚ್ರಿ. ಒಂದು 10 ನಿಮಿಷ ಅದನ್ನು ಬೇಯಕ್ಕೆ ಬಿಡ್ರಿ. ಒಂದು 10 ನಿಮಿಷ ಬಿಟ್ಟು ಅದನ್ನು ಚೆಕ್ ಮಾಡ್ಕೊರಿ. ಇಡ್ಲಿ ಬೆಂದವ ಇಲ್ಲ ನೋಡ್ಕೋಬೇಕು. ಹಿಂಗೆ ಒತ್ತಿ ನೋಡ್ಕೋಬೇಕು ಅದನ್ನು. ಈಗ ನೋಡ್ರಿ ಮ್ಯಾಗಿನ ನೀರೆಲ್ಲ ಆರ್ಯಾವು. ಈಗ ಒಂದೊಂದಾಗಿ ಇಡ್ಲಿನ ತಕ್ಕೋಬೇಕು. ನೋಡು, ಉದ್ದಿನ ಬೇಳೆ ಇರ್ಲಾರ್ದ ಇಡ್ಲಿ ಎಷ್ಟು ಮಸ್ತ್ ಬಂದಾವು. ದಿಢೀರ್ ಇಡ್ಲಿ ಅಂತ ಇದಕ್ಕೆ ಹೇಳೋದು ಇವಕ್ಕೆ. ಹೂವ ಎಷ್ಟು ಚಂದ ಬಂದವಲ್ಲಕ್ಕ, ಸೇಮ್ ಉದ್ದಿನ ಬೇಳೆ ಹಾಕಿ ಮಾಡಿದಂಗೆ ಆಗ್ಯಾವ ನೋಡು. ಮಸ್ತ್ ಆಗ್ಯಾವ ನೋಡು. ತಿಂದು ನೋಡ್ರಿ ಹೆಂಗಾಗ್ಯಾವ ಹೇಳವಾ ಐಶ್ವರ್ಯ. ಮಸ್ತ್ ಆಗ್ಯಾವಕ್ಕ. ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೋರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು.